ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಈ ಯೋಜನೆಗಳು ಆ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಯೋಜನೆ ಅಂತ ಹೇಳಿದ್ರೆ ಅದು ಅನ್ನಭಾಗ್ಯ ಯಾಕಂದ್ರೆ ಕೋಟ್ಯಾಂತರ ಜನರು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 3 ಹೊತ್ತು ಊಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ನೆನಪಿಸಿಕೊಳ್ತಾ ಇದ್ದಾರೆ ಈ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಯಿತು ಅಕ್ಕಿಯ ಬದಲಿಗೆ ಒಂದಷ್ಟು ಅಮೌಂಟ್ ಕೊಡುವಂತಹ ಕೆಲಸ ಕೂಡ ಸರ್ಕಾರ ಮಾಡ್ತು ಯಾಕಂದ್ರೆ ಅದು ಅವರು ಹೇಳಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ದು ಅಲ್ಲಿ ಬರ್ತಾ ಇತ್ತು ಆದರೆ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ನಾವು ಹಣ ಕೊಡ್ತೀವಿ ಅಂತ ಹೇಳಿ ಅದಾದ ಮೇಲೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮತ್ತೆ ರೇಷನ್ ಕಿಟ್ಗಳನ್ನು ಕೊಡೋದಕ್ಕೆ ಅಕ್ಕಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಈಗ ಇದರಲ್ಲಿ ಒಂದಷ್ಟು ಬದಲಾವಣೆಗಳಾಗಿರೋದು ಏನು ಬದಲಾವಣೆ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಆ 10 ಕೆಜಿ ಅಕ್ಕಿಯ ಬದಲಿಗೆ ಇನ್ನೂ ಸಿಗೋದು 5 ಕೆಜಿ ನೋಡಿ ಮುಂಚೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ 10 ಕೆಜಿ ಕೊಡ್ತಾ ಇದ್ರು ಅಕ್ಕಿ ಆದರೆ ಇನ್ನು ಮುಂದೆ 10 ಕೆಜಿ ಸಿಗಲ್ಲ 5 ಕೆಜಿ ಸಿಗುತ್ತೆ ನೀವು ಅನ್ಕೋಬಹುದು ಅಂದರೆ ಕಟ್ ಮಾಡಿಬಿಟ್ರಾ ಅನ್ನಭಾಗ್ಯದಲ್ಲಿ 10 ಕೆಜಿ ಇದ್ದಿದ್ದನ್ನು ಬರೀ 5 ಕೆಜಿನ ಏನು ಕತೆ ಇದು ಪಾಪ ಎಷ್ಟೋ ಜನ ನಾನು ಆಗಲೇ ಹೇಳಿದಾಗೆ ಕೋಟ್ಯಾಂತರ ಜನ ಇದನ್ನು ನೆಚ್ಕೊಂಡು ಇವತ್ತು ಜೀವನ ಸಾಗಿಸ್ತಂಥದ್ದವರು ಕೋಟ್ಯಾಂತರ ಜನ ಇದ್ದಾರೆ ಒಂದು ಒಳ್ಳೆಯ ಯೋಜನೆ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಇದೆಯಲ್ಲ ಅದು ಅದ್ಭುತವಾದಂತಹ ಯೋಜನೆ ಖಂಡಿತವಾಗ್ಲೂ ಕೂಡ ನಾವು ಸರ್ಕಾರಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಇದು ಹೀಗೆ ಮುಂದುವರಿಬೇಕು ಅಂತ ಹೇಳಿ ಬಟ್ ಈಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿರೋದು ರಾಜ್ಯದ ಜನ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗಿದೆ ಏನು ಬದಲಾವಣೆ ಆಗಿದೆ ಯಾವ ರೀತಿ ಎಲ್ಲದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಅನ್ನಭಾಗ್ಯದ ಅಕ್ಕಿ ಕಟ್ಟಾಗುತ್ತೆ ಆದರೆ ಇಂದಿರಾ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಸಿಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ಅಂದರೆ ನೀವು ಪಡಿತರ ಅಂಗಡಿಗೆ ಹೋಗಿ ನೀವು ಹೇಗೆ ರೇಷನ್ ತಗೋತೀರೋ ಅಲ್ಲಿ ನಿಮಗೆ ಸಿಗುತ್ತೆ ಇಂದಿರಾ ಕಿಟ್ ಅಂತ ಈಗ ಸರ್ಕಾರದಿಂದ ಬಿಡುಗಡೆ ಮಾಡಿರೋದು ಹಾಗಾದರೆ ಈ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಈಗ 5 ಕೆಜಿ ಅಕ್ಕಿ ಕೊಡ್ತಾರೆ ಇನ್ನು 5 ಕೆಜಿ ಇಂದಿರಾ ಕಿಟ್ಟು ಏನೆಲ್ಲ ಇರುತ್ತೆ ಎಸ್ ನೋಡ್ತಾ ಹೋಗೋಣ ತೊಗರಿ ಸಿಗುತ್ತೆ ಹೆಸರು ಕಾಳು ಸಿಗುತ್ತೆ ಅದರ ಜೊತೆಗೆ ಸಕ್ಕರೆ ಸಿಗುತ್ತೆ ಉಪ್ಪು ಸಿಗುತ್ತೆ ಎಣ್ಣೆ ಸಿಗುತ್ತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರೋದು ನೋಡಿ ರಾಜ್ಯದಲ್ಲಿ BPL ಹಾಗೆ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬಗಳಿಗೆ ಈಗ ಆಲ್ರೆಡಿ ಪ್ರತಿ ಸದಸ್ಯರಿಗೆ ಸುಮಾರು 10 ಕೆಜಿ ಅಕ್ಕಿಯನ್ನು ಕೊಡಲಾಗ್ತಾ ಇತ್ತು ಪ್ರತಿ ತಿಂಗಳು ಈಗ ಅದನ್ನು 5 ಕೆಜಿ ಕೊಡಲಾಗ್ತಾ ಇದ್ದು ಇನ್ನುಳಿದಂತಹ 5 ಕೆಜಿ ನಾನು ಆಗಲೇ ಹೇಳಿದಾಗೆ ತೊಗರಿಬೇಳೆ ಇರಬಹುದು ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಅದರ ಜೊತೆಗೆ ಉಪ್ಪು ಮತ್ತು ಇಂದಿರಾ ಆಹಾರ ಕಿಟ್ಟು ಇದೆಲ್ಲವೂ ಕೂಡ ಇರುತ್ತೆ ಇದನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಇಂದಿರಾ ಆಹಾರ ಕಿಟ್ಟು ತಲಾ 1 ಕೆಜಿ ತೊಗರಿಬೇಳೆ ಇರುತ್ತೆ ಅದರ ಜೊತೆಗೆ ಹೆಸರು ಕಾಳಿರುತ್ತೆ ಮತ್ತು 1 ಲೀಟ್ರು ಅಡುಗೆಗೆ ಬಳಸುವಂತಹ ಎಣ್ಣೆ ಇರುತ್ತೆ 1 ಕೆಜಿ ಸಕ್ಕರೆ ಇರುತ್ತೆ ಮತ್ತು ಉಪ್ಪು ಇಷ್ಟು ಇರುತ್ತೆ ಈ ಆಹಾರದ ಕಿಟ್ ಹಂಚಿಕೆಯನ್ನು ಪಡಿತರ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಇಲ್ಲೂ ಕೂಡ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ ಅಂದರೆ ಯಾವ ರೀತಿ 3 ಭಾಗಗಳಾಗಿ ರಾಜ್ಯ ಸರ್ಕಾರ ವಿಂಗಡಣೆ ಮಾಡಿ ಕೊಡೋದಕ್ಕೆ ಮುಂದಾಗಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಎಲ್ರಿಗೂ ಕೂಡ ಒಂದೇ ಕಿಟ್ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿ ಕಿಟ್ಟನ್ನು ಹಂಚಿಕೆ ಮಾಡಲಾಗುತ್ತೆ ನೋಡಿ ಪಡಿತರ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ 3 ಭಾಗಗಳಾಗಿ ಕಿಟ್ಟನ್ನು ವಿಂಗಡಣೆ ಮಾಡಲಾಗುತ್ತೆ ಒಬ್ಬರು ಅಥವಾ ಇಬ್ಬರು ಸದಸ್ಯರು ಮಾತ್ರ ಇರುವಂತಹ ಕುಟುಂಬಕ್ಕೆ ತಲಾ ಅರ್ಧ ಕೆಜಿಯಂತೆ 2.5 ಕೆಜಿ ಕಿಟ್ಟನ್ನು ಕೊಡಲಾಗುತ್ತೆ ನಮ್ಮ ಮನೇಲಿ ಗಂಡ ಹೆಂಡತಿ ನಾವಿಬ್ಬರೇ ಇದ್ದೀವಿ ಅಥವಾ ಅಮ್ಮ ಮಗ ಇಬ್ಬರೇ ಇದ್ದೀವಿ ಅಥವಾ ಅಮ್ಮ ಮಗಳು ಇಬ್ಬರೇನೆ ಈ ರೀತಿ ಇದ್ದಂತಹ ಕುಟುಂಬಗಳಿಗೆ ಒಬ್ಬರು ಅಥವಾ ಇಬ್ಬರು ಇದ್ದರೆ 2.5 ಕೆಜಿಯಂತೆ 3 ಅಥವಾ 4 ಮಂದಿ ಸದಸ್ಯರು ಏನಾದರೂ ಇದ್ದರೆ ತಲಾ 1 ಕೆಜಿಯಂತೆ ಅವರಿಗೆ 5 ಕೆಜಿ ಕಿಟ್ಟನ್ನು ಕೊಡಲಾಗುತ್ತೆ ಇಂದಿರಾ ಕಿಟ್ಟನ್ನು 5 ಅಥವಾ ಅದಕ್ಕಿಂತ ಹೆಚ್ಚಿನ ಸದಸ್ಯರು ಏನಾದರೂ ಇದ್ದರೆ 1.5 ಕೆಜಿಯಂತೆ 7.5 ಕೆಜಿ ಆಹಾರ ಕಿಟ್ಟನ್ನು ಪೂರೈಕೆ ಮಾಡಲಾಗುತ್ತೆ ಇದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಯೋಜನೆ ನೋಡೋಣ ಮುಂಚೆ ಅಂತ್ಯೋದಯ ಹಾಗೆ BPL ಕಾರ್ಡ್ ಇದ್ದಂಥವರಿಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಈಗ 5 ಕೆಜಿ ಅಕ್ಕಿ 5 ಕೆಜಿ ಇಂದಿರಾ ಕಿಟ್ಟು ಸೊ ಇದು ಮುಂದಿನ ದಿನಗಳಲ್ಲಿ ಜನರಿಗೆ ಎಷ್ಟು ಮಟ್ಟಿಗೆ ಬಳಕೆ ಆಗುತ್ತೆ ಇದನ್ನು ಜನ ಸದ್ಬಳಕೆ ಮಾಡ್ಕೊಳ್ತಾರಾ ಅಥವಾ ಬೇಡ ನಮಗೆ 10 ಕೆಜಿ ಅಕ್ಕಿನೇ ಕೊಟ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಜನರ ಮಾತಿರುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ
ಕಾದು ನೋಡಬೇಕಾಗತ್ತೆ. ಧನ್ಯವಾದ.